ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ಈ ರೀತಿಯ ಮಾಹಿತಿಗಳು, ನೋಟ್ಸ್ಗಳು ಕೂಡ ಅಲ್ಲಿ ಸಿಗ್ತವೆ ಅಂತ ಹೇಳ್ತಾ ನಾವು ಈಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, 2022ರಲ್ಲಿ ಈ ನೋಟಿಫಿಕೇಷನ್ ಆಗಿ ಇಷ್ಟೊತ್ತಿಗಾಗಲೇ ಮುಗಿದೋಗಿ, ಅಂದರೆ ಎಲ್ಲ ಪ್ರೊಸೆಸ್ಸು ಕೂಡ ಮುಗಿದು ಆರ್ಡರ್ ಕಾಪಿ ತೊಗೊಂಡು ಡ್ಯೂಟಿ ಮಾಡಬೇಕಾಗಿತ್ತು. ಆದರೆ 2022ರಲ್ಲಿ ಆಗಬೇಕಾಗಿದ್ದಂಥ ಈ ಒಂದು ನೋಟಿಫಿಕೇಷನ್ ಅಂದರೆ PU ನೋಟಿಫಿಕೇಷನ್ನು ಆ ಸಮಯಕ್ಕೆ ಒಟ್ಟು 814 ಪೋಸ್ಟ್ಗಳು ಅನಿಸುತ್ತೆ. 814 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಅಂದಿನ ಶಿಕ್ಷಣ ಸಚಿವರಾದಂಥ ಮಾನ್ಯ ದಿವಂಗತ ಶ್ರೀ BC ನಾಗೇಶ್ ಸರ್ ಹೇಳಿದ್ರು. ಯಾಕಂದರೆ ಅವರು ಅವಾಗ ಶಿಕ್ಷಣ ಸಚಿವರಿದ್ದರು. ಆಗ ಅವರು ಹೇಳಿದರು 780+ ಏನೋ ಹೇಳಿದರು. ತದನಂತರ ಅದು 814 ಹುದ್ದೆಗಳಿಗೆ ಹೆಚ್ಚಾಯಿತು. 814 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ, 778 ಅನಿಸುತ್ತೆ ಅವ್ರು ಹೇಳಿದಂಥ ಹುದ್ದೆಗಳು. ತದನಂತರ ಅದನ್ನು ಹೆಚ್ಚಾಗಿ 814 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಒಂದಷ್ಟು ವಿಚಾರಗಳು ಹರಿದಾಡಿತು. ತದನಂತರ ಏನಾಯಿತು ಅಂತಂದರೆ ಅದೇ ಸಮಯಕ್ಕೆ ಒಳ ಮೀಸಲಾತಿಯ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದು ಒಳ ಮೀಸಲಾತಿ ಮುಗಿದ ಮೇಲೆ ನೋಟಿಫಿಕೇಷನ್ ಮಾಡ್ತೀವಿ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾದವು. ಅದಾದ ನಂತರ ಈ 814 ಹುದ್ದೆಗಳೇನಿದ್ವಲ್ವ, ಅಂದರೆ ಈ ಸಬ್ಜೆಕ್ಟ್ ವೈಸ್ ಇದ್ವು, ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು, ಹೀಗೆ ಏನೇನಿದ್ವಲ್ಲ ಅವೆಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಹುದ್ದೆಗಳನ್ನು ಇಂತಿಷ್ಟು ಹುದ್ದೆಗಳು ಇಂಥ ಸಬ್ಜೆಕ್ಟ್ಗೆ ಅಂತೇಳಿ ಡಿವೈಡ್ ಮಾಡಿದರು. ಆಗ ಅದನ್ನು DPR ಇಲಾಖೆ ಕಳಿಸಿರ್ತಾರೆ. ಯಾವ ಕಾರಣಕ್ಕೋಸ್ಕರ ಕಳಿಸ್ತಾರೆ ಅಂದರೆ ಅಲ್ಲಿ ಈ ರೋಸ್ಟರ್ ರೆಡಿ ಮಾಡಬೇಕಾಗತ್ತೆ. ಈ ರೋಸ್ಟರ್ ರೆಡಿ ಮಾಡುವಂಥ ಪ್ರೊಸೆಸ್ಗೆ ಕಳಿಸಲಾಗಿತ್ತು. ಇಲ್ಲಿವರೆಗೆ ನನಗೆ ಮಾಹಿತಿ ಗೊತ್ತಿದೆ. ತದನಂತರ ಏನಾಯಿತು ಅಂತಂದರೆ ಅಲ್ಲಿಗೆ DPRಗೆ ಹೋದ ನಂತರ ಮತ್ತೆ ವಾಪಸ್ ಇದು ಒಳ ಮೀಸಲಾತಿ ವಿಚಾರಕ್ಕೋಸ್ಕರ ಆ PU ಉಪನ್ಯಾಸಕರ ನೇಮಕಾತಿ ವಿಷಯ ಎಲ್ಲಿಗೆ ಬಂತು ಅನ್ನೋಂಥದ್ದು ಗೊತ್ತಾಗಲಿಲ್ಲ. ಬಟ್ ಈಗ ಎಲ್ಲ ಒಂದು ನೋಟಿಫಿಕೇಷನ್ಗಳು ಆಗ್ತಾ ಇದ್ದಾವೆ. ಮತ್ತು ಒಂದಷ್ಟು ಶೈಕ್ಷಣಿಕ ವಲಯದಲ್ಲಿ ಹರಿದಾಡ್ತಿರುವಂಥ ಒಂದಷ್ಟು ಚರ್ಚೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಾದರೆ 814 ಹುದ್ದೆಗಳು ಅಷ್ಟೇ ಅಲ್ಲದೆ ಸೈನ್ಸ್ ಪೋಸ್ಟ್ಗಳು ಇದರಲ್ಲಿಲ್ಲ. ಆ ಒಂದಷ್ಟು ಹುದ್ದೆಗಳನ್ನು ಕೂಡ ಆ್ಯಡ್ ಮಾಡಿಕೊಂಡು 1000+ ಹುದ್ದೆಗಳಿಗೆ, ಅಂದರೆ 1000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ PU ಉಪನ್ಯಾಸಕರ ನೇಮಕಾತಿ ಮಾಡಬೇಕನ್ನೋಂಥ ಚರ್ಚೆಯನ್ನು ನಡೀತಾ ಇದೆ ಅಂತ ನನಗೂ ಕೂಡ ಮಾಹಿತಿ ಬಂದಿದೆ. ಅಂದರೆ ಇಲಾಖೆ ಕಡೆಯಿಂದ ಬಂದಂಥ ಅಧಿಕೃತ ಮಾಹಿತಿ ಅಲ್ಲ, ಇದು ಕೇವಲ ಒಂದಷ್ಟು ಚರ್ಚೆಗಳನ್ನು ನಡೆದಿರ್ತಕ್ಕಂಥದ್ದು, ಒಂದು ಶೈಕ್ಷಣಿಕ ವಲಯದಲ್ಲಿ ನಡೆದಂಥ ಚರ್ಚೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗಲೇ ಇದನ್ನು ಹೇಳಿದರೆ KAದವ್ರು ಮಾಡ್ತಾರೆ ಎಕ್ಸಾಮ್ನ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಒಂದು PU ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿ ಎಕ್ಸಾಮನ್ನು ನಡೆಸ್ತಾರೆ. ಅವರು ಅಧಿಸೂಚನೆ ಹೊರಡಿಸಿದ್ರಂದರೆ ನಿಮಗೆ ಟೈಮ್ ಸಿಗೋದೇ 1-2 ತಿಂಗಳು ಓದೋದಕ್ಕೆ. ಅದಕ್ಕೋಸ್ಕರ ಯಾವಾಗ ಆಗ್ಬೋದು ಅನ್ನುವಂಥ ಒಂದು ಅಂದಾಜು ನಾನು ನಿಮಗೆ ಟೈಮಿಂಗ್ ಹೇಳಿದರೆ, ಅಂದರೆ ಈಗ ನಾನು ಒಂದು ಡೇಟ್ ಹೇಳ್ತೇನಲ್ವ, ಅಂದರೆ ಒಂದು ಮಂತ್ ಹೇಳ್ತೀನಲ್ವ, ಇಂಥ ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅಂತ, ಅದೇ ತಿಂಗಳಲ್ಲಿ ಅದೇ ಡೇಟ್ಗೆ ಆಗುತ್ತಂತಲ್ಲ. ಅಂದರೆ ಒಂದು 10-15-20 ದಿನ ಹೆಚ್ಚೂ ಆಗ್ಬೋದು, ಅಥವಾ ಒಂದು 10-15 ದಿನ ಮುಂಚೆನೂ ಕೂಡ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ನನ್ನ ಒಂದು ಅಂದಾಜಿನ ಪ್ರಕಾರ ಈ ವರ್ಷದ ನವಂಬರ್ ಕೊನೆಗೆ ಅಥವಾ ಡಿಸೆಂಬರ್ನಲ್ಲಿ KAದವರು ಬಹುಶಃ KA ಕಡೆಯಿಂದ PU ಉಪನ್ಯಾಸಕರ ನೇಮಕಾತಿಗೆ ನೋಟಿಫಿಕೇಷನ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಷ್ಟೇ. ಅದು ನೀವಾಗಲಿ ಕೇಳ್ತಾ ಇದ್ರಿ, ಹಲವಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಈ ಹಿಂದಿನ ವಿಡಿಯೋಗಳಿಗೆ, ಅಂದರೆ ಶಿಕ್ಷಕರ ನೇಮಕಾತಿದಾಗಿರ್ಬೋದು, KSETದಾಗಿರ್ಬೋದು. ಆ ವಿಡಿಯೋಗಳನ್ನು ಮಾಡಿದಾಗ ಹಲವಾರು ಜನ ಏನಂತಂದರೆ PU ಉಪನ್ಯಾಸಕರ ನೇಮಕಾತಿ ಯಾವಾಗ ಆಗುತ್ತೆ ಅಂತೇಳಿ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಕೂಡ ಈ ಡೌಟ್ ಇರ್ಬೋದು, ಒಂದು ಕ್ಲಾರಿಟಿ ಕೊಡೋಣ ನನ್ನ ಒಂದು ಅಂದಾಜಿನ ಪ್ರಕಾರ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಅಂದರೆ ಈ ನವಂಬರ್ ಕೊನೆಗೆ ಅಥವಾ ಡಿಸೆಂಬರ್ನಲ್ಲಿ ಈ ಒಂದು PU ಉಪನ್ಯಾಸಕರ ನೇಮಕಾತಿ ಆಗ್ಬೋದು. ಆ ಕಾರಣಕ್ಕೋಸ್ಕರ ನಿಮಗಿರ್ತಕ್ಕಂಥ ಟೈಮ್ ಏನಂದರೆ ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳ ಸಂಪೂರ್ಣವಾಗಿ ಇರತಕ್ಕಂಥದ್ದು. ನವಂಬರ್ನಲ್ಲಿ ನೋಟಿಫಿಕೇಷನ್ ಆಯ್ತಂದರೆ ನವಂಬರ್ ಪೂರ್ತಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡ್ತಾರೆ. ಡಿಸೆಂಬರ್ ಬಿಟ್ಟರೆ ಜನವರಿಯಲ್ಲಿ ಎಕ್ಸಾಮ್ ನಡಿಬೋದು. ಯಾವಾಗ ನವಂಬರ್ ನೋಟಿಫಿಕೇಷನ್ ಆದರೆ ಜನವರಿ ಕೊನೆಗೆ ಎಕ್ಸಾಮ್ ನಡಿಬೋದು. ಒಂದು ವೇಳೆ ಡಿಸೆಂಬರ್ನಲ್ಲಿ ನೋಟಿಫಿಕೇಷನ್ ಆದರೆ ಫೆಬ್ರವರಿಯಲ್ಲಿ ಎಕ್ಸಾಮ್ ನಡಿಬೋದು. ಅಂದರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳು, ತದನಂತರ ಜನವರಿ ಮತ್ತು ಫೆಬ್ರವರಿ. ಅಂದರೆ ನಿಮಗೆ ಕನಿಷ್ಠ 4ರಿಂದ 5 ತಿಂಗಳಿದೆ, ಗರಿಷ್ಠ ನಿಮಗೆ 6 ತಿಂಗಳ ಟೈಮ್ ಇದೆ. ಇಷ್ಟರಲ್ಲೇ PU ಉಪನ್ಯಾಸಕರ ನೇಮಕಾತಿ ಅಧಿಸೂಚನೆಯಾಗಿ ಎಕ್ಸಾಮ್ ಕೂಡ ಮುಗಿದು 6 ತಿಂಗಳು ಹೇಳಕತ್ತೀನಿ ಅಂದರೆ 6 ತಿಂಗಳಿಗೆ ಎಕ್ಸಾಮ್ ಮುಗಿದು ಹೋಗುತ್ತೆ ಅಂತ ಅರ್ಥ. ನೋಟಿಫಿಕೇಷನ್ ಆಗೋದಕ್ಕೆ ನಿಮಗೆ ಅವಕಾಶ ಇರ್ತಕ್ಕಂಥದ್ದು 2ರಿಂದ 3 ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು, ನನ್ನ ಒಂದು ಅಭಿಪ್ರಾಯದ ಪ್ರಕಾರ. ಸೊ ಅದಕ್ಕೋಸ್ಕರ ನಿಮ್ಗೇನು ಡೌಟ್ ಇತ್ತಲ್ಲ, ಆದಷ್ಟು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋಣ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಬಹುತೇಕ ನಿಮಗೂ ಕೂಡ ಅದು ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ನೋಟಿಫಿಕೇಷನ್ ಆಗುತ್ತೆ. ಯಾಕೆಂದರೆ ನೋಡ್ರಿ, 814 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೋದಾಗಿದ್ರಷ್ಟೊತ್ತಿಗೆ ನೋಟಿಫಿಕೇಷನ್ ಮಾಡೇ ಬಿಡ್ತಿದ್ರು. ಬಟ್ ಯಾಕೆ ಉಳ್ಕೊಂತು ಅಂದರೆ
ಅದನ್ನು 1000+ ಹುದ್ದೆಗಳು ಮಾಡಬೇಕಲ್ವ. ಅಂದರೆ ಈಗ ಸೈನ್ಸ್ ಪೋಸ್ಟ್ಗಳನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ತಾರೆ. ಸೈನ್ಸ್ ಪೋಸ್ಟ್ಗಳನ್ನು ಆ್ಯಡ್ ಮಾಡ್ತಾರೆ ಅಂದರೆ ದಿಢೀರಂತ ಆ್ಯಡ್ ಮಾಡೋಂಥದ್ದಲ್ಲ. ಅಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು ಈ ಒಂದು ವಿಷಯಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಕೊಡಬೇಕು, ಅಂದರೆ ಆ ಹುದ್ದೆಗಳನ್ನು ಎಷ್ಟು ಹುದ್ದೆಗಳನ್ನು ತುಂಬ್ಕೋಬೇಕು ಅನ್ನೋಂಥದ್ದನ್ನು ವಿಚಾರ ಮಾಡ್ತಾರೆ. ಆ ಹುದ್ದೆಗಳಿಗೆ ಹಣಕಾಸು ಇಲಾಖೆ ಪರ್ಮಿಷನ್ ಕೊಡಬೇಕು. ತದನಂತರ ಅದನ್ನು ಮೀಸಲಾತಿ ಪ್ರಕಾರ ರೋಸ್ಟರ್ ರೆಡಿ ಮಾಡಬೇಕು. ಆ ನಂತರ ಅದನ್ನು ಈ 814ಕ್ಕೆ ಸೇರ್ಪಡೆ ಮಾಡಿ ಒಟ್ಟು ಆ ಹುದ್ದೆಗಳಿಗೆ ಈಗ PU ಉಪನ್ಯಾಸಕರ ನೇಮಕಾತಿ ನಡೀಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲದೆ ಹೋದ್ರಂತೂ 814 100% ಆಗುತ್ತೆ. ಇನ್ನೊಂದು ಬಹುಮುಖ್ಯವಾದಂಥ ವಿಚಾರ ಏನಂತಂದರೆ, ಈಗ ಹೈಸ್ಕೂಲ್ ಶಿಕ್ಷಕರು ಇದ್ದಾರಲ್ವ ಇನ್ ಸರ್ವಿಸ್, ಆ ಹೈಸ್ಕೂಲ್ ಶಿಕ್ಷಕರಿಗೆ PU ಉಪನ್ಯಾಸಕರಾಗಿ ಬಡ್ತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಆ ಬಡ್ತಿಯನ್ನು ಕೊಡೋದಕ್ಕೂ ಹೊಸ ನೇಮಕಾತಿ ಆಗದೇ ಇರೋದಕ್ಕೆ ಕಾರಣ ಏನಂತಂದರೆ, ಇತ್ತೀಚೆಗೆ ಹೊಸದಾಗಿ ಒಂದು C&R ರೂಲ್ ತಿದ್ದುಪಡಿಯಾಗಿ ಬಂತು. ಅಲ್ಲಿ ಇರ್ತಕ್ಕಂಥ ನಿಯಮ ಏನಂತಂದರೆ, ಹೊಸ ನೇಮಕಾತಿಯಾಗಿ ನೀವು ಅಪಾಯಿಂಟ್ ಆಗ್ಬೋದು ಅಥವಾ ಪ್ರಮೋಷನ್ ಮೂಲಕನಾದರೂ ನೀವು PU ಉಪನ್ಯಾಸಕರಾಗ್ಬೋದು. ಒಟ್ಟಾರೆ PU ಉಪನ್ಯಾಸಕರು ಆಗೋದಕ್ಕೆ 2 ದಾರಿಗಳಿದ್ದಾವೆ. ಒಂದು ಹೊಸದಾಗಿ ಅಪಾಯಿಂಟ್ ಆಗೋದು, ಇನ್ನೊಂದು ಬಡ್ತಿ ಮೂಲಕ ಆಗೋದು ಹೈಸ್ಕೂಲ್ ಅವರು ಆಗ್ತಾರೆ. ಹೊಸದಾಗಿ ಆಗೋದಂದರೆ ನಾವುಗಳೆಲ್ಲರೂ ಹೊಸದಾಗಿ ಯಾರೆಲ್ಲ ಎಕ್ಸಾಮ್ ಬರೀತಾರೋ ಅವರುಗಳು ಹೊಸ ನೇಮಕಾತಿಯಲ್ಲಿ ಆಗ್ತಕ್ಕಂಥದ್ದು. ಅಂದರೆ ಈ 2 ರೀತಿಯಲ್ಲಿ ಒಟ್ಟು PU ಉಪನ್ಯಾಸಕರಾಗಿ ನೇಮಕಾತಿ ಹೊಂದುವಂಥವರು ಕೂಡ 9th ಮತ್ತು 10th ಈ ಕ್ಲಾಸ್ಗಳನ್ನು ಕೂಡ ನೀವು ಹೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿ ಒಂದು ನಿಯಮವನ್ನು ತಿದ್ದುಪಡಿ ಮಾಡಿದ್ದಾರೆ. ಆ ನಿಯಮವನ್ನು ತಿದ್ದುಪಡಿ ಮಾಡೋದಕ್ಕೋಸ್ಕರನೇ ಇಲ್ಲಿ ಆ ಒಂದಷ್ಟು ನಿಯಮಗಳು ತಿದ್ದುಪಡಿಯಾಗಿ ಫೈನಲ್ ಆದ ನಂತರ ಬಹುಶಃ KAಗೆ ಪ್ರಸ್ತಾವನೆ ಹೋಗ್ಬೋದು. ನನಗನ್ನಿಸಿದ ಮಟ್ಟಿಗೆ ಇನ್ನು KAಗೆ ಈ ಒಂದು PU ಉಪನ್ಯಾಸಕರ ನೇಮಕಾತಿದು ಪ್ರಸ್ತಾವನೆ ಹೋಗಿರಲಿಕ್ಕಿಲ್ಲ ಅನಿಸುತ್ತೆ. ಇಲ್ಲಾಂದರೆ ನೋಟಿಫಿಕೇಷನ್ ಆಗಿರೋದು. ಯಾಕೆ ಹೋಗಿಲ್ಲ ಅಂತಂದರೆ ಇವೆಲ್ಲ C&R ರೂಲ್ಗಳು ಫೈನಲ್ ಆದವು. ಬಡ್ತಿ ಆಗಲಿ ಅಥವಾ ಹೊಸ ನೇಮಕಾತಿ ಆಗಲಿ, ಒಟ್ಟಾರೆ 9th 10th ಈಗ ಪಾಠ ಹೇಳಬೇಕು, ಜೊತೆಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಹೇಳ್ಕೋಬೇಕು PU ಉಪನ್ಯಾಸಕರ ಆದವರು. ಅಲ್ಲಿ ನಿಯಮವನ್ನೇ ಮಾಡಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಹೈಸ್ಕೂಲ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಅನೇಕ ಜನರು, ಅಂದರೆ ಅನೇಕ ಶಿಕ್ಷಕರು ಅವರು ಕೂಡ PU ಉಪನ್ಯಾಸಕರ ಹುದ್ದೆಗೆ ಅಂದರೆ ಬಡ್ತಿಗೆ ಈಗಾಗಲೇ ಎಕ್ಸಾಮನ್ನು ಬರೆದಿದ್ದಾರೆ. ಆ ಒಂದು ಪ್ರೊಸೆಸ್ ಎಲ್ಲಿಗಿದೆ ಅಂತ ನಾನು ತಿಳ್ಕೊತೀನಿ. ಬಹುತೇಕ ಇನ್ನೇನು ಅದು ಫೈನಲ್ ಆಯಿತು ಅಂತಂದರೆ ಎಲ್ಲವೂ ಕೂಡ ಅಂದರೆ ಫೈನಲ್ ಮಾಡಿ ಅವರಿಗೆ ಫಸ್ಟ್ ಆರ್ಡರ್ ಕಾಪಿ ಕೊಡ್ಬೋದು. ಯಾಕೆಂದರೆ ಅವ್ರು ಸೀನಿಯರ್ಸ್ ಇರ್ತಾರಲ್ವ, ಹಂಗಾಗಿ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಬಿಟ್ರೆ ಅಂದರೆ ಹೊಸ ನೇಮಕಾತಿಯಾಗಿ ಆಯ್ಕೆಯಾದಂಥವರು ಅಲ್ಲಿ ನೆಕ್ಸ್ಟ್ ಜಾಯ್ನ್ ಆಗ್ಬೋದು. ಯಾಕಂದರೆ ಅಲ್ಲಿ ಈಗೇನಾದರೂ ಹೊಸ ನೇಮಕಾತಿಯಾಗಿ ಈಗ PU ಉಪನ್ಯಾಸಕರಾಗಿ ನೇಮಕಾತಿ ಆದರೆ ಹೊಸ ಅಭ್ಯರ್ಥಿ ಅಲ್ಲಿ ಹೋಗ್ತಾನೆ. ಹೈಸ್ಕೂಲಿಂದ PUಗೆ ಬಂದಂಥವ್ರು ಅವ್ರಿಗಿಂತ ಅಲ್ಲಿ ಜೂನಿಯರ್ ಆಗಿಬಿಡ್ತಾರೆ ಹುದ್ದೆಯಲ್ಲಿ. ಅಂದರೆ ಅವ್ರ ವಯಸ್ಸಿನ ಸೀನಿಯರ್ ಇರ್ಬೋದು, ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಆಗ್ಬೋದು. ಬಟ್ ಇದೆಲ್ಲ ಕಾರಣ ಅಲ್ಲ, ಆದ್ರೂ ಕೂಡ ಇವೆಲ್ಲ ಇರ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇವೇನು ಕಾರಣಗಳಲ್ಲ. ಬಟ್ ಏನೇ ಇರಲಿ, ಸುಮ್ಮನೆ ಅನಾವಶ್ಯಕವಾಗಿ ಚರ್ಚೆಯನ್ನು ಮಾಡೋದು ಬೇಡ. ಸೊ ಅವ್ರಿಗೆ ಅವಕಾಶ ಸಿಕ್ಕಿದೆ. ಎಲ್ಲ ಹೈಸ್ಕೂಲ್ ಶಿಕ್ಷಕರೇನು ಎಕ್ಸಾಮನ್ನು ಬರೆದಿದ್ದಾರೆ ಅವರೆಲ್ಲ ಆದಷ್ಟು ಬೇಗ ಈಗ ಆರ್ಡರ್ ಕಾಪಿಯನ್ನು ತೊಗೊಂಡು PU ಉಪನ್ಯಾಸಕರಾಗಿ ಬಡ್ತಿಯನ್ನು ಹೊಂದಿ ಸೇವೆಗೆ ಹೋಗ್ಬೋದು. ತದನಂತರ ನಮ್ಮ ಒಂದು ನೋಟಿಫಿಕೇಷನ್ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ನಾನು ಹೇಳಿದ್ದೀನಿ ಪದೇ ಆಗುತ್ತೆ. ನವಂಬರ್ ಕೊನೆಗೆ ಅಥವಾ ಡಿಸೆಂಬರ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ, ನಿಮಗೆ ಓದೋದಕ್ಕೆ ಅನುಕೂಲ ಆಗಲಿ ಮತ್ತು ಎಷ್ಟು ಟೈಮ್ ಇದೆ ನಿಮಗೆ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಬಹುತೇಕ ನಿಮಗೆ ಸಹಾಯ ಆಗಿದೆ ಅಂತ ನಾನು ಅಂದ್ಕೊತೀನಿ. ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.